ಸರ್ಕಾರ ಅಂತ ಹೇಳಿದ್ರು. ಡಿಕೆ ಸರ್ಕಾರದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರ ಸಚಿವ ಸಂಪುಟ ಮೊದಲನೆಯ ವಿಕೆಟ್ ಪತನ ಆಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ. ನಾಡಿನ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಕಳೆದ 3 ವರ್ಷ ಹಗ್ಗ ಜಗ್ಗಾಟದಲ್ಲೇ 3 ವರ್ಷ ಕಳೆದಿದ್ದಾರೆ. ಯಾವುದೇ ಒಬ್ಬ ಸಚಿವ ನಾಮಕವಾಸ್ತೆಗೆ ಉಸ್ತುವಾರಿ ಸಚಿವರಷ್ಟೇ. ರಾಜ್ಯದ ಸಚಿವರು ಏನಿದ್ದಾರೆ ತಮ್ಮ ಜಿಲ್ಲೆಗಳಿಗೆ ಸೀಮಿತ ಆಗಿದ್ದರೆ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಪ್ರವಾಸವನ್ನು ಮಾಡಲಿಲ್ಲ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇರೋದು ಕೇವಲ 2 ವರ್ಷ ಮಾತ್ರ. ಈಗ ಮತ್ತೆ ಹಗ್ಗ ಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿಯನ್ನು ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ಏನಿದೆ ರಾಜ್ಯದಲ್ಲಿ, ಇದರಿಂದ ಅಭಿವೃದ್ಧಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಜನರ ಭರವಸೆಗಳಿಗೆ ನೀರೆರಿಯುವಂಥ ಕೆಲಸವನ್ನು ಅವರು ಮಾಡೋರಿದ್ದಾರೆ. ರಾಜ್ಯದ ಜನರ ಅಪೇಕ್ಷೆ ಇದೆ, ಇಂಥ ಬಡವರ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು, ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ಇದು ನಮ್ಮ ಅಪೇಕ್ಷೆಗಿಂತ ಹೆಚ್ಚಾಗಿ ರಾಜ್ಯದ ಜನರ ಅಪೇಕ್ಷೆನೂ ಕೂಡ ಇದಿದೆ. ಹಾಗಾಗಿ ಒಬ್ರಿಗೊಬ್ಬರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ತಯಾರಾಗಿದೆ ಬಿಜೆಪಿ ಮಧ್ಯಂತರ ಚುನಾವಣೆ. ಬಿಜೆಪಿ ಎಷ್ಟು ತಯಾರಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿರ್ಬೋದು, ಅದಕ್ಕೆ ಕಾರಣಗಳು 100 ಇದ್ದಾವೆ. ಆದರೆ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೂ ಕೂಡ ಸಜ್ಜಾಗಿದ್ದೇವೆ ಅನ್ನುವ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ಕಾರ್ಯಕರ್ತರು ಕೂಡ ತಯಾರಿದ್ದಾರೆ, ಮತದಾರರು ಕೂಡ ನಮ್ಗೆ ಆಶೀರ್ವಾದ ಮಾಡ್ತಕ್ಕಂಥ ವಾತಾವರಣ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಭಾಳ ವಿಶೇಷವಾಗಿ ಅರ್ಥಪೂರ್ಣವಾದ ಆಚರಣೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆ ತಕ್ಕಂತೆ ಏಕ್ ಪೇಡ್ ಮಾ ಕೆ ನಾಮ್ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪ್ರತಿಯೊಂದು ಬೂತ್ನಲ್ಲೂ ಸಹ ಭಾಜಪದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಸರ್ಕಾರದ ಫಲಾನುಭವಿಗಳೇನಿದ್ದಾರೆ, ಬೆನಿಫಿಷರೀಸ್, ಅವರನ್ನು ಕೂಡ ಸೇರಿಸ್ಕೊಂಡು ಗಿಡವನ್ನು ನೆಡುವಂಥ ಕೆಲಸ ರಾಜ್ಯಾದ್ಯಂತ ಆಗ್ತಾ ಇದೆ. ಗಿಡವನ್ನು ನೆಡುವುದು ಅಷ್ಟೇ ಅಲ್ಲ, ದಿನನಿತ್ಯ ಅದನ್ನು ಆರೈಕೆ ಮಾಡ್ತಕ್ಕಂಥ ಜವಾಬ್ದಾರಿಯು ಕೂಡ ನಮ್ಮ ಮೇಲಿರುವಂಥದ್ದು. ಮುಂದಿನ ಪೀಳಿಗೆಗೆ ನಾವು ಕೊಡ್ತಕ್ಕಂಥ ದೊಡ್ಡ ಆಸ್ತಿ ಏನಪ್ಪ ಅಂತ ಹೇಳಿದ್ರೆ ಪರಿಸರ ಉಳಿಸ್ತಕ್ಕಂಥದ್ದು, ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಇಂಥ ಒಂದು ಪವಿತ್ರ ಕೆಲಸವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾರೆ.